ಈ ಗಾಡಿ ತುಂಬಾ ಜನ ಗೊತ್ತಿಲ್ಲ, ಏನ್ ಅಜೈಲ್ ಆಗಿದೆ ಗುರು. ಅನ್ಫಾರ್ಚುನೇಟ್ಲಿ ಇದಕ್ಕೆ ಇನ್ಲೈನ್ 4 ಬಂದಿಲ್ಲ. ಆನ್ ಪೇಪರ್ ಐ ವಾಸ್ ಲೈಕ್ 50-50 ಹೇಳ್ಬೇಕಂದ್ರೆ 800cc ಸ್ವಲ್ಪ ಪವರ್ ಕಮ್ಮಿನೇ ಆಯಿತು. ಇಂಟ್ರಪ್ಟ್ ಮಾಡೋದ್ರಲ್ಲಿ ನಮ್ಮ ಇಂಡಿಯನ್ಸ್ ಗ್ರೇಟ್ ಅಲ್ಲ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ದಿ ಜಾಪನೀಸ್ ಬೀಸ್ಟ್ ಇದೆ. ಈ ಗಾಡಿ ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಈ ಗಾಡಿ ಇದೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ದ ಸುಜುಕಿ GSX 8R, ದ ಲೆಜೆಂಡ್ರಿ GSX 750S ಆಮೇಲೆ 750R ನ ರೀಪ್ಲೇಸ್ ಮಾಡಿರೋದು. ಇದರಲ್ಲಿ ನಿಮಗೆ GSX 8S ಕೂಡ ಬರುತ್ತೆ. ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನೇಕೆಡ್ ವರ್ಷನ್. ಅದಿನ್ನೂ ಇಂಡಿಯಾಗೆ ಬಂದಿಲ್ಲ, ಬರ್ಬೋದು ಅಂತ ಟಾಕ್ಸ್ ಇದೆ. ಅದ್ರ ಸೇಲ್ಸ್ ಹೇಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮೇ ಬಿ ಸುಜುಕಿ ಅವರು ಅದನ್ನ ಲಾಂಚ್ ಮಾಡ್ಬೋದು. ಹಕಿ ಸೇಮ್ ಬೂಜಾಕಿ. ನಾನು ಯಾಕಪ್ಪ ಇಲ್ಲಿ ಬಂದೆ? ಐ ಮೇಡ್ ಅ ರಾಂಗ್ ಡಿಸಿಷನ್ ಬ್ರದರ್. ಯೂಟರ್ನ್ ತೊಗೊಂಬೋಣ ತಡಿಗುರು ಒಂದು ನಿಮಿಷ. ಕಂಪ್ಲೀಟ್ಲಿ ಇದು CB ಯೂನಿಟ್ ಅನ್ಸುತ್ತೆ, ಅದಕ್ಕೋಸ್ಕರ ಪ್ರೈಸ್ ಇಷ್ಟೊಂದು ಇರೋದಿದು. ಆ್ಯಂಡ್ ಈ ಗಾಡಿ ನನಗೆ ಕೊಟ್ಟಿದ್ದಕ್ಕೆ ಜಗದೀಶ್ ಅವ್ರಿಗೆ, ನಮ್ಮ ಬೈಕ್ ಝೋನ್ ಆರ್ಯನ್ ಸುಜುಕಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಂಟ್ರಪ್ಟ್ ಮಾಡೋದ್ರಲ್ಲಿ ನಮ್ಮ ಇಂಡಿಯನ್ಸ್ ಗ್ರೇಟ್ ಅಲ್ಲ. ಇದ್ರ ಪ್ರೀವಿಯಸ್ ಬೈಕ್ ಇತ್ತಲ್ಲ GSX 750R ಆಮೇಲೆ GSX 750S, ಅದು ಬಂದ್ಬಿಟ್ಟು ಇನ್ಲೈನ್ 4 ಇತ್ತು ಎರಡೂನು. ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಇನ್ಲೈನ್ 4 ಬಂದಿಲ್ಲ, ಇದಕ್ಕೆ ಪ್ಯಾರಲಲ್ ಟ್ವಿನ್ ಕೊಟ್ಟಿದ್ದಾರೆ. ಈ ಇಂಜಿನ್ ಬಂದ್ಬಿಟ್ಟು 3 ಗಾಡಿ ಶೇರ್ ಆಗಿದೆ. V-Strom 800D ಈ ಗಾಡಿಲಿ ಆ್ಯಂಡ್ GSX 8S ಅಲ್ಲಿ. ಆ 4000 ಅಲ್ಲಿ ನಿಮಗೆ ಪವರ್ ಫೀಲ್ ಆಗುತ್ತಲ್ಲ, ಮೆಂಟಲ್. 776cc ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ 270° ಕ್ರ್ಯಾಂಕ್ ಇರೋ ಇಂಜಿನ್. ಸೊ 270° ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇನಿಷಿಯಲ್ ಮಿಡ್ ರೇಂಜ್ ಅಂತೂ ಹೆವಿ ಕ್ರೇಜ್ ಆಗಿರುತ್ತೆ ಅಂತ. ಇದು ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು 81 bhp ಅಂಡ್ 76 Nm ಆಫ್ ಟಾರ್ಕ್. ಹೇಳ್ಬೇಕಂದ್ರೆ 800cc ಸ್ವಲ್ಪ ಪವರ್ ಕಮ್ಮಿನೇ ಆಯಿತು. ಪವರ್ ಸ್ಪ್ರೆಡ್ ಯಾವ ಥರ ಮಾಡಿದ್ದಾರೆ ಪವರ್ ಗ್ರಾಫ್ ಅಲ್ಲಿ ಅಂತ ಹೇಳಿದ್ರೆ, ಇನಿಷಿಯಲ್ ನಿಮ್ಗೆ ಹೆವಿ ಸ್ಮೂತ್ ಕಂಪ್ಲೀಟ್ ಸ್ಪ್ರೆಡ್ ಮಾಡಿದ್ದಾರೆ. ಮಿಡಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪಾಯಿಂಟ್ ಆನ್ ಶಾರ್ಪ್ ಪವರ್ ಸಿಗುತ್ತೆ. ಏನ್ ಅಜೈಲ್ ಆಗಿದೆ ಗುರು. ರಿಯರ್ ಬಂದ್ಬಿಟ್ಟು ನಿಮ್ಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬರುತ್ತೆ, ಕ್ಯಾಸ್ಟ್ ಅಲ್ಯೂಮಿನಿಯಂ ಬರುತ್ತೆ ರಿಮ್ಸ್. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು 200 kg ಬರುತ್ತೆ. ಸ್ಟ್ರೆಸ್ ಮೆಂಬರ್ ಬಂದ್ಬಿಟ್ಟು ನಿಮ್ಗೆ ಇಂಜಿನೇ ಬರುತ್ತೆ. ಸೊ ಕೆಳಗಡೆ ನಿಮ್ಗೆ ಯಾವ್ದೇ ಕ್ರಾಡಲ್ ಸಿಗಲ್ಲ. ಹ್ಯಾಂಡ್ಲಿಂಗ್ ಮಾತ್ರ ಬ್ಯೂಟಿಫುಲ್ ಆಗಿದೆ. GSX ಎಡಿಷನ್ ಬಂದ್ಬಿಟ್ಟು ಸುಜುಕಿನಲ್ಲಿ ಸ್ಪೋರ್ಟ್ಸ್ ಬೈಕ್ ಲೈನ್ ಅಪ್ ಎಲ್ಲ ಕವರ್ ಆಗುತ್ತೆ. ಫಸ್ಟ್ GSX ಬಂದ್ಬಿಟ್ಟು 1984 ಅಲ್ಲಿ ಸುಜುಕಿ ಅವರು ಲಾಂಚ್ ಮಾಡಿದ್ದು GSX R 400 ಅಂತ. ಅದು 400cc ಗಾಡಿ. ಅದು 2 valve ಇಂಜಿನ್ ಇತ್ತು, 4 valve ಇಂಜಿನ್ ಬಿಟ್ಟಿರ್ಲಿಲ್ಲ ಅವಾಗ. ಅದಾದ್ಮೇಲೆ 1985 ಅಲ್ಲಿ ಬಂದ್ಬಿಟ್ಟು 750 ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಫಾಲೋಡ್ ಅಪ್ ಬೈ 1100 ಲಾಂಚ್ ಮಾಡಿದ್ರು. ಇದ್ರಲ್ಲಿ ನಿಮಗೆ ಸುಜುಕಿ ಕ್ರಾಸ್ ಬ್ಯಾಲೆನ್ಸರ್ ಅಂತ ಒಂದು ಟೆಕ್ನಾಲಜಿ ಬರುತ್ತೆ. ಅದೇನಂದ್ರೆ ನಿಮ್ ಕ್ರ್ಯಾಂಕ್ ಶಾಫ್ಟ್ ಇದೆಯಲ್ಲ, ಕ್ರ್ಯಾಂಕ್ ಶಾಫ್ಟ್ಗೆ ಕರೆಕ್ಟಾಗಿ 90°. ಸೊ ಕ್ರ್ಯಾಂಕ್ ಶಾಫ್ಟಿಂಗ್ ಅಂದ್ರೆ ಅದು 90° ಅಂದ್ರೆ ಕೆಳಗಡೆ 90°ಗೆ ಲೆಫ್ಟ್ ಸೈಡ್ಗೆ ಒಂದು, ಕೆಳಗಡೆ ಒಂದು 2 ಬ್ಯಾಲೆನ್ಸರ್ಸ್ ಹಾಕಿರ್ತಾರೆ. ಸೊ ಫಸ್ಟ್ ಬ್ಯಾಲೆನ್ಸರ್ ಬಂದ್ಬಿಟ್ಟು ಫಸ್ಟ್ ಪಿಸ್ಟನ್ ಅಲ್ಲಿ ರನ್ ಆಗೋ ಯಾವುದೇ ವೈಬ್ರೇಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಸೆಕೆಂಡ್ ಬ್ಯಾಲೆನ್ಸರ್ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಪಿಸ್ಟನ್ ಅಲ್ಲಿ ರನ್ ಆಗೋ ಯಾವುದೇ ವೈಬ್ರೇಷನ್ ನ ಕಂಟ್ರೋಲ್ ಮಾಡುತ್ತೆ. ಬಟ್ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಮಿರರ್ಸ್ ತುಂಬಾ ವೈಡ್ ಇದೆ, ವಿಸಿಬಿಲಿಟಿ ಸೂಪರ್ ಆಗಿದೆ ಇದರಲ್ಲಿ. ಓ ಬ್ರೇಕ್ಸ್ ಆರ್ ಮೆಂಟಲ್ ಬ್ರೋ. ಫ್ರಂಟಲ್ಲಿ ನಿಮಗೆ ನಿಸಿನ್ದು ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ರಿಯರಲ್ಲಿ ಸಿಂಗಲ್ ಡಿಸ್ಕ್ ಬ್ರೇಕ್. ನನಗೆ ಈ ಕಾಕ್ಪಿಟ್ ವ್ಯೂ ಆಮೇಲೆ ಈ ಸ್ಲೋ ಸ್ಪೀಡ್ಸಲ್ಲಿ ಓಡಿಸ್ಬೇಕಾದ್ರೆ ಯಾವುದೋ 400cc ಗಾಡಿ ಓಡಿಸ್ತಿದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ಸೌಂಡು ಕೂಡ ಡ್ಯೂ ಟು BS6 ನಾರ್ಮ್ಸ್ ಅಷ್ಟೊಂದು ಬರಲ್ವಲ್ಲ ಇವಾಗ ಬರ್ತಿರೋ ಗಾಡೀಲಿ. ಅಂಟಿಲ್ ಯು ಓಪನ್ ದ ಥ್ರಾಟಲ್ ನಿಮ್ಗೆ ಚಿಕ್ಕ ಗಾಡಿ ಓಡಿಸ್ತಿದ್ದೀನಿ ಅಂತಾನೆ ಅನ್ಸೋದು. ಅಷ್ಟೊಂದು ಹೆವಿನೆಸ್ಸು ಫೀಲ್ ಆಗ್ತಿಲ್ಲ. ಸೀಟಿಂಗ್ ಕಂಫರ್ಟ್ ಮಾತ್ರ ಸಖತ್ತಾಗಿದೆ ಗುರು. ಇಟ್ಸ್ ಲೈಕ್ ಸ್ಪೋರ್ಟ್ಸ್ ಬೈಕ್ ಯಾವ ತರ ಸೀಟ್ಸ್ ಬೇಕೋ ಆ ತರ ಸೀಟ್ ಇದೆ. ಬಟ್ ರಿಯರ್ ಪಿಲಿಯನಿಗೆ ಸ್ವಲ್ಪ ಕಷ್ಟ ಕೂರೋದು. ಸೂಪರ್ ಸ್ಪೋರ್ಟ್ ಪೊಸಿಷನ್ ಬರಲ್ಲ, ಸ್ಪೋರ್ಟ್ಸ್ ಟೂರಿಂಗ್ ಪೊಸಿಷನ್ ಬರ್ತಿದ್ದು ನಿಮಗೆ. ನನಗೆ ಆನ್ ಪೇಪರ್ ನೋಡೋಕ್ಕೆ ನನಗೆ ಇದೇನಿದು ಹಿಂಗಿದೆ ಗಾಡಿ ಅಂದ್ರೆ ಡಿಫ್ರೆಂಟ್ ಆಗಿಬಿಟ್ಟಿದ್ದಾರೆ ಸುಜುಕಿ ಅವರು ಅಂತ ಅನ್ನಿಸ್ತು ನನಗೆ. ಆನ್ ಪೇಪರ್ ಐ ವಾಸ್ ಲೈಕ್ 50-50, ಬಟ್ ರಿಯಲ್ ಆಗಿ ನೋಡ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಗಾಡಿ. ಲೈಟ್ ಪ್ಯಾಟರ್ನ್ ಇದೆಯಲ್ಲ ಸೇಮ್ ಕಂಪ್ಲೀಟ್ಲಿ 800D ಇಂದ ತೆಗೆದು ಹಾಕಿರೋದೇ ಈ ಗಾಡಿಗೆ ಅಂತ ಗೊತ್ತಾಗ್ತಿದೆ. ಬಟ್ ಈ ಗಾಡಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಬೇಬಿ ಬೂಸಾ ತರಾನೇ ಕಾಣುತ್ತೆ. ಡೆಫಿನೆಟ್ಲಿ ಹೇಳ್ಬೇಕಂದ್ರೆ ಇದು ಐ ಗ್ರಾಬಿಂಗ್ ಸ್ಟ್ರೀಟ್ಸ್ ಮೇಲೆ ಹೋಗ್ಬೇಕಂದ್ರೆ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಕಟ್ಸ್ ಅಂಡ್ ಕ್ರೀಸಸ್, ಲೈಕ್ ಇಲ್ಲೇನು ಇಂಟೇಕ್ಸ್ ಎಲ್ಲ ಏನಿಲ್ಲ, ದಿಸ್ ಇಸ್ ಜಸ್ಟ್ ಎ ಡಿಸೈನ್. ಅಷ್ಟು ಫಿಟ್ ಅಂಡ್ ಫಿನಿಶ್ ಎಲ್ಲ ಜಾಪನೀಸ್ ಕೇಳಬೇಕಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ.
ನೆಕ್ ಟು ನೆಕ್ ಕಾಂಪಿಟೇಟರ್ಸ್ ಅಂತ ಬಂದರೆ ಡೇಟೋನಾ 660 ಬರುತ್ತೆ, ನಿಂಜಾ 650 ಬರುತ್ತೆ, ಅಪ್ರಿಲಿಯಾ 660, ಟುವಾನೋನು ಬರುತ್ತೆ, RS 660 ಬರುತ್ತೆ. ಬಟ್ ಡೇಟೋನಾಗಂತ ನೀವು ನೋಡಿದ್ರೆ ಪವರ್ ಫಿಗರ್ಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಬಟ್ ಇಟ್ಸ್ 600cc, ದಿಸ್ ಇಸ್ 776 800cc ಗಾಡಿ. ಓವರ್ ಇನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಯಿತು ಕಂಪೇರಿಂಗ್ ಟು ಅಂದರೆ ಸೆಗ್ಮೆಂಟ್ 800 ಕ್ಲಾಸಸ್ಸಲ್ಲಿ ಯಾವ ಗಾಡಿ ಬರುತ್ತೆ ಅವೆಲ್ಲದಕ್ಕೂ ಕಂಪೇರ್ ಮಾಡಿ ಇದಕ್ಕೆ ಪವರ್ ಕಮ್ಮಿ ಇದೆ. ಎಕ್ಸಾಸ್ಟ್ ನೋಡಿದ್ರೆ ನೋಡಿ ಇಷ್ಟೇ ಸಾಕಾದಾಗಿದೆ. ಎಂಡ್ ಕ್ಯಾನ್ ಕೊಟ್ಟಿಲ್ಲ ಇವರು, ಅದರಿಂದ ಆಲ್ಮೋಸ್ಟ್ ವೇಟ್ ರಿಡಕ್ಷನ್ ಆಗಿರುತ್ತೆ. 180/55 ZR R17 ಡನ್ಲಪ್ ಟೈರ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಆಬ್ವಿಯಸ್ಲಿ 120/70 ZR 17 ಇಂಚ್ ರಿಮ್ಸ್. ಏನ್ ಅಜೈಲ್ ಆಗಿದೆ ಗುರು ಗಾಡಿ. ಈಗ ಕೆಲವ್ರು ಬಂದ್ಬಿಟ್ಟು ಇಂಥ ಗಾಡಿಗಳು ಮಿಡಲ್ ವೇಟ್ ಆರೆಲ್ ಸೂಪರ್ ಸ್ಪೋರ್ಟ್ ಲಿಟರ್ ಕ್ಲಾಸ್ ಎಂಥ ಗಾಡಿ ತಗೊಂಡ್ರು ಆರೆಲ್ಸ್ ಒಂದು ಶಾರ್ಟ್ ಸ್ಪಿನ್ ಆ ಥರ ತೊಗೊಂಡೋಗಕ್ಕೆ ಮಾತ್ರ ಗಾಡಿಗಳು ತೆಗಿತಾರೆ. ಟ್ರಾಫಿಕಲ್ಲಂತೂ ಓಡ್ಸೋಕ್ಕಾಗಲ್ಲ ಅಂತ ಗಾಡಿಗಳನ್ನ ಅಂತ ತೆಗಿಯೋದೇ ಇಲ್ಲ. ಬಟ್ ಇದು ಆ ಥರ ಇಲ್ಲ, ಇದು ಕಂಪ್ಲೀಟ್ಲಿ ಆರಾಮಾಗೆ ಟ್ರಾಫಿಕಲ್ಲಿ ಓಡಿಸ್ಬೋದು. ಬಿಕಾಸ್ ನಿಮ್ಗೆ ಅಷ್ಟು ಹೆವಿ ಅನ್ಸಲ್ಲ ಗಾಡಿ. ಇನ್ನೊಂದು ಪವರ್ ಅಷ್ಟೇ, ಲೋ ಎಂಡಲ್ಲಂತೂ ನೀವು ಪಟ ಅಂತ ಗೇರ್ ಚೇಂಜ್ ಮಾಡೋದೇ ಬೇಡ. ಸಿಟಿ ಒಳಗಡೆ ಅಂತೂ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು, ಅಷ್ಟು ನಿಮಗೆ ಸ್ಟ್ರೆಸ್ ಕೊಡಲ್ಲ ಈ ಗಾಡಿ. ಒಂದು ನಾರ್ಮಲ್ ಬೈಕಿಗೆ ನೀವು ಸೇಫಾಗಿ ರೈಡ್ ಮಾಡಬೇಕು ಅಂತ ಏನೇನು ಬೇಕೋ ಬೇಸಿಕ್ ಅಷ್ಟೇ ಎಲೆಕ್ಟ್ರಾನಿಕ್ಸ್ ಕೊಟ್ಟಿರೋದು. ಇದರಲ್ಲಿ ಏನು ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ ಸಿಂಪಲ್ ಮೆಷಿನ್, ಅ ಮ್ಯಾನ್ ಆ್ಯಂಡ್ ಅ ಮೆಷಿನ್ ಅನ್ನೋ ಥರ ಅಷ್ಟೇ. ಟ್ರಾಕ್ಷನ್ ಕಂಟ್ರೋಲ್ ಇದೆ, ರೈಡಿಂಗ್ ಮೋಡ್ಸ್ ಇದೆ. ಟ್ರಾಕ್ಷನ್ ಕಂಟ್ರೋಲ್ಗೆ ಹೋದರೆ ನಿಮ್ಗೆ ಸ್ಟೇಜಸ್ 1, 2 and 3 ಸ್ಟೇಜ್ ಇದೆ. SDMS ಸುಜುಕಿ ಡ್ರೈವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. A, B and C ಅಂದರೆ ನಿಮಗೆ ವೆಟ್ಟು ರೈನಿಂಗ್ ಸೀಸನ್ ಅವಾಗೆಲ್ಲ ನೀವು C ಮೋಡ್ ಹಾಕಿದ್ರೆ ಪವರ್ ಸ್ವಲ್ಪ ರಿಡ್ಯೂಸ್ಡ್ ಆಗಿರುತ್ತೆ. B ಮೋಡ್ ಇಟ್ಸ್ ಲೈಕ್ ಸಿಟಿ ಅದೆಲ್ಲ ಹಾಕೊಂಡು ಓಡಿಸ್ಬೋದು. A ಮೋಡ್ ಇಸ್ ಎ ಕಂಪ್ಲೀಟ್ ಪವರ್ ಮೋಡ್. ರೈಡ್ ಬೈ ವೈರ್ ಥ್ರಾಟಲ್ಲು ಲೋ ಪವರ್ ಅಸಿಸ್ಟ್ ಬರುತ್ತೆ. ಲೋ ಪವರ್ ಅಸಿಸ್ಟ್ ಅಂದರೆ ನಿಮಗೆ ಲೋವರ್ RPMs ಹೈ ಗೇರ್ಸಲ್ಲಿ ನಿಮಗೆ ಗಾಡಿ ಶಟ್ ಡೌನ್ ಆಗಕ್ಕೆ ಬಿಡಲ್ಲ. ಅದು ಆಲ್ಮೋಸ್ಟ್ ಪುಷ್ ಮಾಡುತ್ತೆ ಗಾಡಿನ ಒಂಚೂರು ಮುಂದಕ್ಕೆ ನೀವು ಥ್ರಾಟಲ್ ಕೊಡಲಿಲ್ಲ ಅಂದ್ರೂ. ಸೊ ಎಲ್ಲೂ ನಿಮಗೆ ಗಾಡಿ ಸ್ಟಾಲ್ ಆಗಲ್ಲ ಅಷ್ಟು ಈಸಿಯಾಗಿ. ನೀನು ಹೇಳ್ದಂಗೆ ಗಾಡಿ ಕೇಳುತ್ತೆ, ಇದು ಗಾಡಿ ಹೇಳ್ದಂಗೆ ನಾವು ಕೇಳೋವಂಥ ಅಗತ್ಯ ಏನೂ ಇಲ್ಲ. ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಕ್ ಬಂದ್ರೆ ನಿಮಗೆ ಸ್ವಲ್ಪ ಪ್ರೈಸ್ ಇದು ಕಾಂಪಿಟೇಟರ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಅಂತಾನೆ ಬಂತು. 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಇನ್ನು ಸ್ವಲ್ಪ ದೊಡ್ಡದು ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಅಂದರೆ ಈ ಗಾಡಿಗೆ ಹೇಳ್ತಿರೋದು ಬಿಗ್ಗರ್ ಇಂಜಿನ್, ಬಿಗ್ಗರ್ CC ಆ್ಯಂಡ್ ಪವರ್. 800cc ಕೊಡಬೇಕಾಗಿರೋ ಪವರ್ ಇಲ್ಲ ಇದು. ಇಟ್ಸ್ ಲೈಕ್ 600cc ಪವರಲ್ಲಿದೆ. ಸಸ್ಪೆನ್ಷನ್ ಫ್ರಂಟಲ್ಲಿ ಶೋ ಸಸ್ಪೆನ್ಷನ್ ಬರುತ್ತೆ, ಅಪ್ಸೈಡ್ ಡೌನ್ ಫೋಕ್ಸ್. ರಿಯರ್ ಅಲ್ಲಿ ಬಂದ್ಬಿಟ್ಟು ಲಿಂಕ್ ಟೈಪ್ ಶೋ ಸಸ್ಪೆನ್ಷನ್ ಬರುತ್ತೆ. ಸಾಕಾಗಿದೆ. ನೀವು ಡೈಲಿ ಕಮ್ಯೂಟ್ ಮಾಡಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ಈ ಗಾಡಿನ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಮಾತ್ರ ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಕ್ಲಿಪ್ ಆನ್ ನಮ್ಗೆ ಇಲ್ಲಿಂದ ಜಾಯಿನ್ ಆಗ್ಬಿಟ್ಟು ಬಂದೆ, ಇದಕ್ಕೆ ಸೆಂಟರಿಂದ ಜಾಯಿನ್ ಆಗಿ ಬಂತೆ. ರಿಸ್ಟ್ ಮೇಲೆ ನನಗೆ ಎಲ್ಲೂ ಪೇನ್ ಫೀಲ್ ಆಗ್ತಿಲ್ಲ. ಬಿಕಾಸ್ ಹ್ಯಾಂಡಲ್ ಬಾರ್ ಈ ಸೆಗ್ಮೆಂಟಲ್ಲಿರೋ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಸ್ಪೋರ್ಟ್ಸ್ ಸೆಗ್ಮೆಂಟಲ್ಲಿ ಇದು ಸ್ವಲ್ಪ ರೈಸ್ಡ್ ಆಗೇ ಇದೆ ಹ್ಯಾಂಡಲ್ ಬಾರು. ಆಕ್ಸರೀಸ್ ಬಂದ್ಬಿಟ್ಟು ಟೂರಿಂಗ್ ವೈಸರ್ ಬರುತ್ತೆ, ಸ್ವಲ್ಪ ಟಾಲ್ ಬ್ಲ್ಯಾಕ್ ಟೋಟ್ ವೈಸರ್ ಬರುತ್ತೆ. ಬ್ರೇಕ್ ಲಿವರ್ ಅಂಡ್ ಕ್ಲಚ್ ಲಿವರ್ ಎರಡು ಸುಜುಕಿಯಿಂದ ಅಡಿಷನಲ್ ಬೇರೆ ಡಿಸೈನ್ದು ಅಡ್ಜಸ್ಟಬಲ್ ಬರುತ್ತೆ. ಬಟ್ ಸ್ಟಾಕ್ ಅಲ್ಲಿ ನಿಮಗೆ ಬ್ರೇಕ್ಸ್ ಮಾತ್ರ ಅಡ್ಜಸ್ಟಬಲ್ ಬರೋದು, ಕ್ಲಚ್ ಅಡ್ಜಸ್ಟಬಲ್ ಬರಲ್ಲ. ಅಂಡ್ ಸಾಫ್ಟ್ ಪ್ಯಾನಿಯರ್ಸ್ ಬರುತ್ತೆ ಇಲ್ಲಿ ಸೈಡಲ್ಲಿ, ಅದಕ್ಕೆ ಹೋಲ್ಡರ್ಸು ಆಮೇಲೆ ಬ್ಯಾಕ್ಸ್ ಬರುತ್ತೆ, ಸೀಟ್ ಕೌಲ್ ಬರುತ್ತೆ ಇಲ್ಲೊಂದು. ಇಟ್ಸ್ ಕಂಪ್ಲೀಟ್ ವರ್ಸಟೈಲ್ ಮೋಟರ್ ಸೈಕಲ್, ಆದರೆ ತುಂಬ ಅಂಡರ್ ರೇಟೆಡ್ ಇದು. ಈ ಗಾಡಿ ಇದೆ ಅನ್ನೋದೇ ಗೊತ್ತಿಲ್ಲ. 750ವರೆಗೂ ಎಲ್ಲರಿಗೂ ಅಷ್ಟೊಂದು ಗೊತ್ತಿತ್ತು ಗಾಡಿ, ಲೈಕ್ ಸುಜುಕಿ 750S or R. ಬಟ್ 8R 8S ಇಂಡಿಯಾಗೆ ಬಂದ್ರೂ ಎಷ್ಟೊಂದು ಜನಕ್ಕೆ ಈ ಗಾಡಿ ಇದೆ ಅನ್ನೋದೇ ಗೊತ್ತಿಲ್ಲ. 800D ಇಲ್ಲಿ 270 ಡಿಗ್ರಿ ಕ್ರ್ಯಾಂಕ್ ಇಂಜಿನ್ ಅಂತ ಫೀಲ್ ಆಗ್ತಿತ್ತು ನಿಮಗೆ ಆ ರಂಬಲ್ನೆಸ್ ಸೌಂಡ್ ಮಾಡಿದಾಗ, ಥ್ರಾಟಲ್ ಓಪನ್ ಮಾಡಿದಾಗ. ಬಟ್ ಇದರಲ್ಲಿ ನಿಮ್ಗೆ ಅದು ಫೀಲ್ ಆಗಲ್ಲ. ಹಿಂದೆ ಮುಂದೆ ನೋಡ್ಕೊಂಡ್ ಬರ್ರಪ್ಪ. ಅರ್ಧ ದಾರಿಗೆ ಬಂದ್ಮೇಲೆ ಇಂಡಿಕೇಟರ್ ಹಾಕ್ತಾನೆ, ಅರ್ಧ ದಾರಿಗೆ ಬಂದ್ಮೇಲೆ ತಿರುಗಿ ನೋಡೋದು.
ನಿಂಜಾ 650 ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಸೌಂಡೇ ಬರುತ್ತೆ, ಟ್ವಿನ್ ಸಿಲಿಂಡರ್ದು. ಬಟ್ ಅದು 270 ಡಿಗ್ರಿ ಕ್ರ್ಯಾಂಕ್ ಅಲ್ಲ ಅನ್ಸುತ್ತೆ. ಅದು ಇಟ್ಸ್ ಲೈಕ್ 180 ಡಿಗ್ರಿ ಕ್ರ್ಯಾಂಕು ನಾರ್ಮಲ್ ಅನ್ಸುತ್ತೆ ಅದು. ನನ್ನ ಪ್ರಕಾರ ಫಾರ್ ಚೂಸಿಂಗ್ ಇದ್ರ ಕಾಂಪಿಟೇಟರ್ಸಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಚೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಿಕಾಸ್ ಈ ಬೈಕು ಚೆನ್ನಾಗಿದೆ, ಡೆಟೋನಾ 660 ತುಂಬ ಚೆನ್ನಾಗಿದೆ. ಅಪ್ರಿಲೇ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಜನ ಸೈಡ್ ಗಿಟ್ಟೇ ಇಡ್ತಾರೆ ಬಿಕಾಸ್ ಡ್ಯೂ ಟು ಇಟ್ಸ್ ಪ್ರೈಸ್. ಸಿಕ್ಕಾಪಟ್ಟೆ ಓವರ್ ಪ್ರೈಸ್ ಅದು ಗಾಡಿ. ನಿಂಜಾ 650 ಆದರೆ ಯು ಮೇ ಥಿಂಕ್ ಬಿಕಾಸ್ ಅದರದ್ದೆಲ್ಲ ಪ್ರೈಸ್ ಆಚೆ ಈಚೆನೇ ಬರ್ಬೋದು. ಆನ್ ಪರ್ಸ್ನಲ್ ಒಪಿನಿಯನ್ ನನಗೆ ತುಂಬ ಇಷ್ಟ ಆಯ್ತಿದ್ದು. ಇಟ್ಸ್ ಲೈಕ್ ಅ ಬೇಬಿ ಹಾಯಾಬುಸಾ ಡಿಸೈನ್. ಸೊ ಇಂಥ ಗಾಡಿಗಳನ್ನೆಲ್ಲ ಆನ್ ಯೂಸೇಜೇ ನಿಮಗೆ ಇದು ಫ್ಲಾಸ್ ಎಲ್ಲ ಗೊತ್ತಾಗೋದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋಲಿ ಸಿಗೋಣ. ಟಾಟಾ ಆ್ಯಂಡ್ ಬೈ ಬಾಯ್.